ಸ್ನೇಹಿತರೆ ನಮಸ್ಕಾರ. ನಿಮಗೆ ಮೊನಾಲಿಸಾ ಭೋಸ್ಲೆ ಗೊತ್ತಲ್ಲ? ಪ್ರಯಾಗರಾಜನ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಾ ತನ್ನ ಕಂಗಳ ನೋಟದಿಂದ ರಾತ್ರೋರಾತ್ರಿ ವೈರಲ್ ಆದಂತಹ ಮಧ್ಯಪ್ರದೇಶದ ಹುಡುಗಿ. ಅನಂತರ ಆಕೆ ರೂಪದರ್ಶಿಯಾಗಿ ಬದಲಾಗಿದ್ದು ಆಕೆಯನ್ನ ಸಿನಿಮಾದಲ್ಲಿ ನಟನೆ ಮಾಡಿಸ್ತೇವೆ ಅಂತ ಕೇರಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಫರ್ಮಾನ್ ಖಾನ್ ಎನ್ನುವಂತಹ ರೂಪದರ್ಶಿ ನಟ ಆಕೆಯನ್ನ ಪ್ರೀತಿಯ ನಾಟಕ ಆಡಿ ಬಲೆಗೆ ಬೀಳಿಸಿ ಬ್ರೈನ್ ವಾಶ್ ಮಾಡಿ ಮದುವೆಯಾದ ವಿಚಾರ ದೇಶದಾದ್ಯಂತ ಸುದ್ದಿಯಾಗಿತ್ತು. ಇದೆಲ್ಲ ನಮಗೆ ಗೊತ್ತಿದೆ. ಕಳೆದ ವಾರವಷ್ಟೇ ಇದೇ ಮೊನಾಲಿಸಾಳಿಗೆ ಮದುವೆಯಾಗಲು ಪ್ರಾಪ್ತ ವಯಸ್ಸಾಗಲಿಲ್ಲ. ಆಕೆಯ ನಿಜವಾದ ಜನ್ಮ ದಿನಾಂಕ 30 ಡಿಸೆಂಬರ್ 2009. ಅಂದರೆ ಆಕೆಗೆ ಮದುವೆಯಾಗುವ ಸಮಯದಲ್ಲಿ 16 ವರ್ಷ ಅಷ್ಟೇ ಆಗಿದೆ ಅಂತ ಹೇಳಿ NCST ಅಂದ್ರೆ ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ ನ ತನಿಖೆಯಲ್ಲಿ ಸಾಬೀತಾಗಿದೆ. ಅಂದ್ರೆ ಆಕೆಗೆ ಬಾಲ್ಯ ವಿವಾಹವನ್ನ ಮಾಡಿಸಲಾಗಿದೆ ಅಂತ ಅರ್ಥ. ಹೀಗಾಗಿ ಆಕೆಯನ್ನ ಮದುವೆಯಾದ ನಟ ಫರ್ಮಾನ್ ಖಾನ್ ಮೇಲೆ ಮಧ್ಯಪ್ರದೇಶದ ಪೊಲೀಸರು ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾರೆ. ಹೈಕೋರ್ಟಿನ ಮಧ್ಯಪ್ರವೇಶ ಆಗದೆ ಹೋದರೆ ಆತ ಯಾವಾಗ ಬೇಕಾದರೂ ಅರೆಸ್ಟ್ ಆಗಬಹುದು. ಇವಿಷ್ಟು ಇಲ್ಲಿಯವರೆಗಿನ ಸುದ್ದಿ. ಈಗ ನಿಜವಾದ ಟ್ವಿಸ್ಟ್ ಇರೋದೇನು ಗೊತ್ತಾ? ಬಾಲ್ಯ ವಿವಾಹ ತಡೆ ಕಾಯ್ದೆ 2006 ಪ್ರಕಾರ ಬಾಲ್ಯ ವಿವಾಹ ಆದ ವರ ಮಾತ್ರ ಶಿಕ್ಷೆಗೆ ಅಪರಾಧಿ ಅಲ್ಲ. ಬಾಲ್ಯ ವಿವಾಹವನ್ನ ಮಾಡಿದ ಪೋಷಕರು, ವಿವಾಹ ಶಾಸ್ತ್ರವನ್ನ ನೆರವೇರಿಸಿದ ಪೂಜಾರಿಗಳು, ಅರ್ಚಕರು, ಜೊತೆಗೆ ಈ ಬಾಲ್ಯ ವಿವಾಹವನ್ನ ಪ್ರಚಾರ ಮತ್ತು ಎಂಡೋರ್ಸ್ ಮಾಡಿದವರು ಅಷ್ಟು ಮಾತ್ರ ಅಲ್ಲ, ಮದುವೆಗೆ ಆಗಮಿಸಿ ಆಶೀರ್ವದಿಸಿದ ಜನರು ಕೂಡ ಶಿಕ್ಷಾರ್ಹ ಅಪರಾಧಿಗಳಾಗ್ತಾರೆ. ಅಪ್ರಾಪ್ತೆ ಮೊನಾಲಿಸಾ ಭೋಸ್ಲೆ ಮತ್ತು ಫರ್ಮಾನ್ ಖಾನ್ನ ಬಾಲ್ಯ ವಿವಾಹ ನಡೆದಿದ್ದು ಅಕ್ಷರಶಃ ಕೇರಳ ಸರ್ಕಾರ ಮತ್ತು ಕಮ್ಯುನಿಸ್ಟ್ ಪಕ್ಷದ ನೆರಳಿನಲ್ಲಿ. ತಿರುವನಂತಪುರಂನ ಮಂದಿರವೊಂದರಲ್ಲಿ ನಡೆದಿದ್ದಂತಹ ಮದುವೆಗೆ ಸಾಕ್ಷಿ ಆಗಿದ್ದವರು ಯಾರು ಗೊತ್ತಾ? ಕೇರಳದ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ, CPIM ಪಕ್ಷದ ರಾಜ್ಯ ಕಾರ್ಯದರ್ಶಿ MV ಗೋವಿಂದನ್ ಹಾಗೂ ಕಮ್ಯುನಿಸ್ಟ್ ಪಕ್ಷದ ರಾಜ್ಯಸಭಾ ಸದಸ್ಯ A ರಹೀಂ. ಅಂದರೆ ಕಮ್ಯುನಿಸ್ಟ್ ಪಕ್ಷದ ನೆರಳಿನಲ್ಲಿಯೇ ಈ ಬಾಲ್ಯ ವಿವಾಹ ನಡೆದಿತ್ತು. MV ಗೋವಿಂದನ್ ಮತ್ತು ಶಿವನ್ಕುಟ್ಟಿ ಈ ಮದುವೆಯನ್ನ ದಿ ರಿಯಲ್ ಕೇರಳ ಸ್ಟೋರಿ ಅಂತ ಕರೆದಿದ್ರು. ಆಗ ತಾನೇ ಲವ್ ಜಿಹಾದ್ನ ಖರಿಚಾಯೆಯನ್ನ ಬಿಂಬಿಸುವಂತಹ ದಿ ಕೇರಳ ಸ್ಟೋರಿ 2 ಚಲನಚಿತ್ರ ದೇಶದಾದ್ಯಂತ ಸುದ್ದಿ ಆಗಿತ್ತು. ಕೇರಳ ಸರ್ಕಾರ, ಕಮ್ಯುನಿಸ್ಟ್, ಕಾಂಗ್ರೆಸ್ ಪಕ್ಷಗಳು ಮತ್ತು ಸೋಕಾಲ್ಡ್ ಎಡಪಂಥೀಯರು ಈ ಸಿನಿಮಾವನ್ನ ಪ್ರೊಪಗ್ಯಾಂಡಾ ಅಂತ ಬಿಂಬಿಸಲು ಹರಸಾಹಸ ಪಟ್ಟಿದ್ರು. ಆ ಸಮಯದಲ್ಲಿ ಕೇರಳದಲ್ಲಿ ಮತಾಂತರಕ್ಕಾಗಿ ಆಮಿಷದ ಮದುವೆ ಆಗುವುದಿಲ್ಲ ಅಂತ ಬಿಂಬಿಸೋದಕ್ಕೆ ಅಸ್ತ್ರವಾಗಿ ಸಿಕ್ಕಿದ್ದೇ ಅಪ್ರಾಪ್ತೆ ಮೊನಾಲಿಸಾ ಭೋಸ್ಲೆ ಮತ್ತು ಫರ್ಮಾನ್ ಖಾನ್ ಜೋಡಿ. ಬಾಲ್ಯ ವಿವಾಹ ತಡೆ ಕಾಯ್ದೆ ಇಲ್ಲಿ ಸರಿಯಾಗಿ ಅನ್ವಯ ಆದರೆ ಈ ಮದುವೆಯನ್ನ ಪ್ರೋತ್ಸಾಹಿಸಿದ 3 ಕಮ್ಯುನಿಸ್ಟ್ ನಾಯಕರು ಕೂಡ ಆರೋಪಿಗಳಾಗ್ತಾರೆ. ಜೊತೆಗೆ ಈ ಬಾಲ್ಯ ವಿವಾಹವನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡುವ ಮೂಲಕ ಪ್ರಚಾರ ಮಾಡಿದ ಎಲ್ಲರೂ ಶಿಕ್ಷೆಗೆ ಅರ್ಹರಾಗ್ತಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಕೇಳಿ ಬಂದಂತಹ ಸಾಲು ಲವ್ ಜಿಹಾದ್ ಪ್ರಕರಣಗಳು ಕರ್ನಾಟಕದಾದ್ಯಂತ ಸುದ್ದಿಯಾಗಿತ್ತು. ಜಿಮ್ಗಳಲ್ಲಿ ಹಿಂದೂ ಯುವತಿಯರಿಗೆ ಟ್ರೈನಿಂಗ್ ಕೊಡಿಸುವ ನೆಪದಲ್ಲಿ ಅವರನ್ನ ಪ್ರೀತಿಯ ಬಲೆಗೆ ಬೀಳಿಸಿ ಅವರೊಂದಿಗೆ ಸಲುಗೆ ಬೆಳೆಸಿ ಏಕಾಂತದಲ್ಲಿರುವಂತಹ ಫೋಟೋ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವಂತಹ ಪ್ರಕರಣಗಳು ಸಾಲಾಗಿ ಕೇಳಿ ಬಂದಿತ್ತು. ಇದಕ್ಕೆ ಜಿಮ್ ಟ್ರೈನರ್ಗಳ ಸಹೋದರಿಯರು ಕೂಡ ಬೆಂಬಲವಾಗಿ ನಿಂತಿದ್ರು ಅಂತ ಸುದ್ದಿ ಆಗಿತ್ತು. ಇದರ ವಿರುದ್ಧ ಪ್ರತಿಭಟನೆ ನಡೆಸುವಂತಹ ಸಮಯದಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದ್ದರು ಅಂತ ಹೇಳಲಾಗುವಂತಹ ಮಾತುಗಳು ಅವಹೇಳನಕಾರಿಯಾಗಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಹೆಣಗಾಡ್ತಾ ಇರುವಂತಹ ಕಮ್ಯುನಿಸ್ಟ್ ಪಕ್ಷದ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕಂಡು ಬಂದಿತ್ತು. ಎಲ್ಲಿಯೂ ಅಸ್ತಿತ್ವದಲ್ಲಿಲ್ಲದ ಲವ್ ಜಿಹಾದ್ ಎಂದು ಆ ಪತ್ರದಲ್ಲಿ ಹೇಳಲಾಗಿದೆ. ಆದರೆ ಅಪ್ರಾಪ್ತೆ ಮೊನಾಲಿಸಾ ಭೋಸ್ಲೆ ಪ್ರಕರಣದಲ್ಲಿ ಆಕೆಯನ್ನ ಬಡ ಪೋಷಕರಿಂದ ಕಿತ್ತುಕೊಂಡು ಆಕೆಯ ಜೀವನವನ್ನ ಹಾಳು ಮಾಡುವಲ್ಲಿ, ಆಕೆಯನ್ನ ಲವ್ ಜಿಹಾದ್ನ ಕೂಪಕ್ಕೆ ತಳ್ಳುವಲ್ಲಿ ಮೊದಲಿಗರಾಗಿ ನಿಂತವರೇ ಈ ಕಮ್ಯುನಿಸ್ಟರು. ಇದಕ್ಕೆ ಅವರು ಕೊಟ್ಟ ಹೆಸರು ದಿ ರಿಯಲ್ ಕೇರಳ ಸ್ಟೋರಿ. ಅಂದ ಹಾಗೆ ಅಪ್ರಾಪ್ತೆಯನ್ನ ಬ್ರೈನ್ ವಾಶ್ ಮಾಡಿ ಆಕೆಯನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿದ ಪೋಷಕರಿಂದ ಕಿತ್ತುಕೊಂಡು ಮದುವೆ ಮಾಡಿಸುವುದು ದಿ ರಿಯಲ್ ಕೇರಳ ಸ್ಟೋರಿಯಾ ಅಥವಾ ಬಾಲ್ಯ ವಿವಾಹವ? ಈ ಪ್ರಶ್ನೆಯನ್ನ ಈಗ ನಾವು ಅವರಲ್ಲಿ ಕೇಳಬೇಕಾಗಿದೆ.